ಈ ಚಂದ್ರಣ್ಣ ಎತ್ಲಾಗ ಹೋಗಿದ್ದಾನು? ಚಂದ್ರಣ್ಣನೇ ಕಾಣ್ಸಕ್ಕಿಲ್ವಲ್ಲ ಊರೊಳಗೆ ಬೆಳಿಗ್ಗೆ ಇದ್ದ. ಏನ್ ಭೀಮಣ್ಣ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ಯಾಕೆ ಭೀಮಣ್ಣ? ಯಾಕೂ ಇಲ್ಲ ಕಣ ಚಂದ್ರಣ್ಣ, ಬೆಳಿಗ್ಗೆ ಇದ್ದ ನೀನು ಕಾಣ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಇತ್ತಾವ ಬಂದೆ ನೀನು ಮಾತಾಡ್ಸೋಣ ಅಂತ. ಅದೇ ಕಣ್ ಭೀಮಣ್ಣ, ಓಟು ಅಡಿಕೆ ಗಿಡದ್ದು ಬಾಳೆ ಗಿಡದ್ದು ಎಲ್ಲ ಕಳೆ ತೆಗಿತಿದ್ರು ನೋಡು, ಅದಕ್ಕೆ ಅಲ್ಲೇ ಇದ್ದೆ ಕಣ ಭೀಮಣ್ಣ, ಕಳೆ ತೆಗಿಯತ್ತ ಹಾಗೇನೆ. ಹೊಸಿ ಆ ಮೂರ್ತಪ್ಪನು ಬತ್ತಾನಂತೆ, ಹೊಲ್ದಕ್ಕೆ ಹೋಗನ್ ಬತ್ತಿದ್ದೇನು? ಯಾಕೆ ಭೀಮಣ್ಣ ಇವಾಗ ಹೊಲ್ದಾಕೆ? ಅದೇ ಕಣ ಚಂದ್ರಪ್ಪ, ಕಲ್ಲಂಗಡಿ ಇತ್ತಲ್ಲ, ಅದನ್ನ ಯಾರೋ ಕೇಳಕ್ ಬರ್ತಾರಂತೆ, ಅದಕ್ಕೆ ಹೋಗಂಬ ಒಂದು ರೋವಟು ಹೊಲ್ದಾಕೆ, ಮೂರ್ತಪ್ಪನು ಅಲ್ಲಿಗೆ ಬತ್ತಾನಂತೆ, ಅದಕ್ಕೆ ನಿನ್ಗೆ ಹೇಳೋಣ ಹುಸಿ ನಿನ್ನೂ ಹಂಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ನೋಡಿತ್ತಾಗೆ. ಸರಿ ಕಣ ಭೀಮಣ್ಣ, ನೋಡಿ ಹಂಗಾರ ಹೋಗೋಣ ನಿಮ್ ಕಲ್ಲಂಗಡಿ ತಾಕೆ. ಭೀಮಣ್ಣ, ಈ ಕಲ್ಲಂಗಡಿ ಅವಾಗ ಬಂದೈತಲ್ಲ ಭೀಮಣ್ಣ? ಹ್ಞೂ ಕಣ ಚಂದ್ರಪ್ಪ, ಅದಕ್ಕೇನೆ ಇವಾಗ ಮೂರ್ತಪ್ಪ ಈ ಕಲ್ಲಂಗಡಿದ ಯಾರ ತಕೊಂಬಕ್ಕೆ ಬಂದವ್ರೆ ಅಂತ ಹೇಳಿದ್ಕೆ ಇವಾಗ ನಿನ್ನ ಬಂದಿರೋದು. ಇವಾಗ ಮೂರ್ತಪ್ಪ ಈ ಕಲ್ಲಂಗಡಿನ ಮಾತಾಡೋಕ್ಕೆ ಕರ್ಕೊಂಬರ್ತಾರೆ ಕಣ ಚಂದ್ರಪ್ಪ. ಭೀಮಣೆಯೋ, ಬಾ ಮೂರ್ತಪ್ಪ, ಇಲ್ಲೇ ನಿಂತ್ಕೊಂಡಿದ್ದೀವಿ ನಾವು ಚಂದ್ರಪ್ಪ. ಈಗ ಭೀಮಣಯ್ಯ, ಇವರೇ ನೋಡು ಈ ಕಲ್ಲಂಗಡಿ ಹಣ್ಣು ತಾಮಕ್ಕೆ ಬಂದಿರೋರು. ನೋಡು ಅದೇನು ಹೇಳ್ತಾರೆ ವ್ಯಾಪಾರ ನೋಡು. ವ್ಯಾಪಾರ ಕುದುರಿದ್ರೆ ಹಂಗಾಯ್ತು, ಇಲ್ಲ ಅಂತಂದ್ರೆ ಹೆಂಗೋ ಮುಂದ್ಲದು ಯೋಚನೆ ಮಾಡೋಕ್ಕಾಗ್ತೈತಿ. ಒಂದು ಒಟ್ಟು ಮಾತಾಡು ಭೀಮಣಯ್ಯ ಇರ್ತಾವ. ನೋಡಿ ಭೀಮಣ್ಣ, ನಾನು ಮೂರ್ತಪ್ಪ ಅವಾಗೆಲ್ಲ ಹಿಂಗೆ ಅಡ್ಡಾಡ್ಕೆ ಬಂದ್ವಿ, ನೀವಿನ್ನ ಬಂದಿರ್ಲಿಲ್ಲ ಹೊಲ್ದಾಕೆ, ಅವಾಗೇನೆ ಎಲ್ಲ ಒಂದು ರೌಂಡು ಎಲ್ಲ ಅಡ್ಡಾಡ್ಕೆ ಬಂದಿದ್ದೀವಿ. ಹೇಳಿ ಭೀಮಣ್ಣ. ಸರಿ ಅಡ್ಡಾಡ್ಕೊಂಡ್ ಬರ್ರಿ ಸ್ವಾಮಿ. ಚಂದ್ರಪ್ಪ, ನೀನೇ ಒಂದು ಮಾತು ಹೇಳಪ್ಪ ಚಂದ್ರಪ್ಪ, ಇವತ್ತಿಂದು ರೇಟು ಹೆಂಗೈತೆ ಎಲ್ಲ ನೀನು ಹೊಸಿ ತಿಳ್ಕೊಂಡಿರ್ತೀಯ, ಕೇಳಪ್ಪ ಚಂದ್ರಪ್ಪ, ನೀನೇ ಒಂದು ಮಾತು ಅವ್ರನ್ನ. ನೋಡಪ್ಪ, ನೀನ್ ಹೆಂಗ್ ತಕೊಂತೀಯಾ? ಏನು ಕೆಜಿ ಮೇಲೆ ತಕೊಂತೀಯಾ ಇಲ್ಲ ಒಟ್ಕಟ್ಲೆ ತಕೊಂತೀಯಾ? ಹೆಂಗ್ ತಕೊಂತೀಯ ನೋಡಪ್ಪ, ಒಂದ್ ಮಾತು ನೀನು ಹೇಳಪ್ಪ ಹೆಂಗ್ ತಗೊಂತೀನಿ ಅಂತ. ಚಂದ್ರಣ್ಣಯ್ಯ, ಅವ್ರಿಗೆ ಹೆಂಗಾದ್ರೂ ಸರಿನೇ, ಒಟ್ಗಟ್ಲೆ ಕೊಡ್ತೀರಾ ಒಟ್ಗಟ್ಲೆ ಕೊಡ್ರಿ, ಕೆ ಜಿ ಮೇಲೆ ಕೊಡ್ತೀರಾ ಕೆ ಜಿ ಮೇಲೆ ಕೊಡ್ರಿ, ಹೆಂಗೆ ಕೊಟ್ರು ಅವ್ರು ತಕೊಂತಾರಣ. ನಿಮಗೆ ಹೆಂಗೆ ಕೊಡ್ಬೇಕಂತ ಇದ್ದೀರೋ ಹಂಗೆ ಕೊಡ್ರಣ. ಹ್ಞೂ ಭೀಮಣ್ಣ ಚಂದ್ರಣ್ಣ ಅವರೇ, ನೀವು ಕೆ ಜಿ ಮೇಲೆ ಕೊಟ್ರೂ ನಾನು ವ್ಯಾಪಾರ ಮಾತಾಡ್ತೀನಿ, ನೀವು ಒಟ್ಗಟ್ಲೆ ಕೊಟ್ರೂ ನಾನು ವ್ಯಾಪಾರದ ಮೇಲೆ ಮಾತಾಡ್ತೀನಿ. ನೋಡಿ ನಿಮ್ಮ ಅನುಕೂಲ, ನೀವು ಹೆಂಗೆ ವ್ಯಾಪಾರ ಮಾಡ್ತೀರೋ ನೋಡ್ರಿ. ನೋಡಿ ಸ್ವಾಮಿ, 35 ರೂಪಾಯಿ ಕೆಜಿ ಹಾಕಿಡ್ರಿ ಸ್ವಾಮಿ ಈ ಕಲ್ಲಂಗಡಿನ. ಹ್ಞೂ ಸ್ವಾಮಿ, ಹೆಂಗೋ ಚಂದ್ರಣ್ಣನು ಕರೆಕ್ಟಾಗೆ ಕೇಳೋನೆ, 35 ರೂಪಾಯಿ ಹೆಂಗೆ ಕೆ ಜಿ ಹಾಕೇಳ್ರಿ ಸ್ವಾಮಿ ಈ ಕಲ್ಲಂಗಡಿನ. ಅಲ್ಲ ಕಣಪ್ಪ, ನೀವು ನೋಡಿ ಎಲ್ಲಿ ಕೇಳ್ತೀರಾ, ಇವತ್ತಿನ ರೇಟ್ ಎಲ್ಲೈತಪ್ಪ 35 ರೂಪಾಯಿ. ಹಂಗಿದ್ದಿದ್ರೆ ನಾನು 35 ರೂಪಾಯಿ ಕೊಟ್ಟೆ ತಗೊಂಡೋಗ್ತಿದ್ದೆ ಕಣ್ರಪ್ಪ. ಇದನ್ನು 35 ರೂಪಾಯಿಗೆ ತಗೊಂಡು ನಾನು ಮಾರೋದಿನ್ನು ಎಷ್ಟಕ್ಕೆ ಮಾರಬೇಕಪ್ಪ? ನಡೆಯಲ್ಲ ಕಣ್ರಪ್ಪ 35 ರೂಪಾಯಿ. ಅಷ್ಟೊಂದು ಅಂದರೆ ಒಂದು ಒಟ್ಟು ಕಷ್ಟ ಆಗ್ತೈತೆ. ನೋಡ್ರಿ ಇನ್ನೊಂದು ಮಾತು ಮಾತಾಡ್ರಿ. ನೋಡ್ರಿ ಸ್ವಾಮಿ, ಈ ಕಲ್ಲಂಗಡಿ ಹಣ್ಣು ಬೋಳ್ ರುಚಿಯಾಗೈತವ ಸ್ವಾಮಿ, ಒಳ್ಳೆ ಕಲ್ಲರ್ಗೂ ಇದಾವೆ ಸ್ವಾಮಿ, ಹಾಕ್ಯಬೋದು ಹಾಕೇಳ್ರಿ ಸ್ವಾಮಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಈ ಬೆಳೆಯನಾಗಿ ಲಾಸ್ ಆಗಕ್ಕಿಲ್ಲ ಸ್ವಾಮಿ, ನಿಮಗೆ ಇನ್ನೂ ಲಾಭ ತನ್ಕೊಂಡು ಕೊಡ್ತೈತೆ ಸ್ವಾಮಿ. 35 ರೂಪಾಯಿಗೆ ಹಾಕೋಬೋದು, ಹಾಕಳ್ರಿ ಸ್ವಾಮಿ. ಅಲ್ಲ ಕಣ್ ಭೀಮಣ್ಣ, ಹಂಗೇನ ರೇಟಿಗೆ ತಗೊಂಬಂಗಿದ್ದಿದ್ರೆ ನಾನೇ ತಗೊಂತಿದ್ದೆ ಕಣ್ ಭೀಮಣ್ಣ. ಆ ಪಾಟಿ ದುಬಾರಿ ರೇಟಿಗೆ ತಗೊಂಡು ನನ್ನ ಕೈಲಿ ಮಾರೋಕ್ಕಾಗಲ್ಲ ಕಣಣ್ಣ. ಇನ್ನೊಂದು ಒಟ್ಟು ಏನಾರ ಕಮ್ಮಿ ಮಾಡ್ಕೊಂಬಂಗಿದ್ರೆ ಹೇಳ್ರಪ್ಪ. 35 ರೂಪಾಯಿನೇ ಅಂತಂದರೆ ಆಗಲ್ಲ ಕಣ್ರಪ್ಪ. ಭೀಮಣ್ಣ, ಒಂದು ಒಟ್ಟು ನೀನು 35 ರೂಪಾಯಿ ಅಂತಲೇ ಗೆರೆ ಹಾಕ್ಯಂಡ್ರೆ ಹೆಂಗೆ ಆಗ್ತೈತಣ್ಣ? ಒಂದು ಒಟ್ಟು ನೀನು ಇನ್ನೊಂದು ಮಾತು ಕೇಳಂಗಿರ್ ಕೇಳಿ ಭೀಮಣ್ಣ, ನೀನು 35 ರೂಪಾಯಿಗೆ ಗೆರೆ ಹಾಕ್ಯಂಡ್ರೆ ವ್ಯಾಪಾರ ಹೆಂಗೆ ಆಗ್ತೈತೆ ಭೀಮಣ್ಣ? ಹ್ಞೂ ಕಣ ಹೇಳ ಮೂರ್ತಪ್ಪ, 35 ರೂಪಾಯಿ ಹೆಂಗೇನೆ ಹೆಂಗ್ ಗೆರೆ ಹಾಕಿ ಕುತ್ಕೊಂಬಕ್ಕಾಗುತ್ತೆ? ಹೋಗ್ಲಿ, ಒಂದು 2 ರೂಪಾಯಿ ಬಿಡ್ತಾನೆ ಭೀಮಣ್ಣ. 33 ರೂಪಾಯಿ ಹೆಂಗೆ ಕಲ್ಲಂಗಡಿನ ಹಾಕಿ ಅಂತ ನಾನು ಕೇಳಪ್ಪ ಕೆಜಿಗೆ. ಏನಪ್ಪ ಸಾವುಕಾರ, 33 ರೂಪಾಯಿ ಹೆಂಗೆ ಕೆ ಜಿಗೆ ಹೇಳ್ತಾವ್ರು ನೋಡಿ ಕಲ್ಲಂಗಡಿನ, ವ್ಯಾಪಾರ ಮಾಡ್ಕೊಂತೀಯ ಹೆಂಗೆ? ಮೂರ್ತಪ್ಪ, ಆ ಪಾಟಿ ರೇಟ್ ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ ಮೂರ್ತಪ್ಪ. ಏನೋ ಈಟ ಓಟ ಬಿಡ್ರಿ ಅಂತಂದರೆ ರೂಪಾಯಿ 2 ರೂಪಾಯಿ ಹಿಡ್ದಾಡ್ತೀರಲ್ರಪ್ಪ. ಇಲ್ಲ ಕಣ ಮೂರ್ತಪ್ಪ, ಹಂಗಿದ್ರೆ ನಾನು ತಗೊಂಡು ಹೋಗ್ತಿರ್ಲಿಲ್ಲ. ನೋಡ್ರಪ್ಪ, ಇವರು 33 ರೂಪಾಯಿ ಹಂಗೂ ಆಗಲ್ಲ ಅಂತಾರೆ. ಒಸಿ ನೀವೇ ಯೋಚನೆ ಮಾಡಿ ಮಾತಾಡ್ರಪ್ಪ. ಆಮೇಲೆ ನಾನು ಯಾತನ ಇನ್ನೂ ಹೇಳೋಕೆ ಹೋದರೆ ಸುಮ್ಮನೆ ಹಾಕಿ ಒಸಿ ನೀವೇನೇ ಇನ್ನೊಂದು ಮಾತು ಮಾತಾಡ್ರಿ. ಇನ್ನೊಂದು ಮಾತು ಅಂತ ಅಂದರೆ ಏನು ಹೇಳೋಕ್ಕಾಗ್ತೈತಲ್ಲ ಮೂರ್ತಪ್ಪ, ಇನ್ನು ಯೋಟ್ ಬಿಡ್ತಾರಲ್ಲ ಅವ್ರಿಗೇನೋ ರೂಪಾಯಿ 2 ರೂಪಾಯಿ ಅಂತಾರೆ. ನಾವಿಲ್ಲಿ ಕೆ ಜಿಗೆ ರೂಪಾಯಿ 2 ರೂಪಾಯಿ ಬಿಟ್ಟರೆ ಎಷ್ಟು ಕಮ್ಮಿ ಆಗ್ತೈತಲ್ಲ ಕ್ವಿಂಟಲ್ಗೆ. ಒಸಿ ಅದನ್ನ ಯೋಚನೆ ಮಾಡೋಕೆ ಹೇಳಲ್ಲ ಅವ್ರಿಗೆ. ರೂಪಾಯಿ 2 ರೂಪಾಯಿ ಕೆ ಜಿನ ಹಾಕ್ಬಿಟ್ರೆ ಆ ಕ್ವಿಂಟೋಲ್ ಲೆಕ್ಕ ತಗೊಂಡಾಗ ಎಷ್ಟು ಹೋಗ್ತೈತಲ್ಲ ನಮ್ಮದು. ಒಸಿ ಹೇಳಲ್ಲ ಮೂರ್ತಪ್ಪ,
33 ರೂಪಾಯಿ ಹಂಗೆ ಹಾಕ್ಯಮಕ್ಕೆ. ನೋಡಿ ಭೀಮಣ್ಣ ಅವರೇ, ನೀವೇನೋ ಈಟೋ ಓಟೋ ಬಿಟ್ಟರೆ ನಾನೇನೋ ವ್ಯಾಪಾರ ಮಾತಾಡ್ಬೋದು. ನೀವು ರೂಪಾಯಿ 2 ರೂಪಾಯಿ ಬಿಡ್ತೀವಿ ಅನ್ನೋದಾದರೆ ನಾನು ವ್ಯಾಪಾರ ಮಾತಾಡೋಕ್ಕಾಗಲ್ಲ ಭೀಮಣ್ಣ ಅವರೇ. ನೋಡಿ ಇನ್ನೊಂದು ಮಾತು ಯೋಚನೆ ಮಾಡಿ ಹೇಳ್ರಿ. ಇನ್ನೊಂದು ಮಾತು ಹೇಳ್ರಿ ಅಂತ ನೀವು ಹೇಳ್ತೀರಾ. ನಾವ್ ಇನ್ನೊಂದು ಮಾತು ಹೇಳೋದ್ಕಿನ್ನ ನೀವೇನೆ ಅದು ಎಷ್ಟಕ್ಕೆ ನೀವು ತಗೊಂತೀರಾ ಕೆಜಿಗೆ ಅನ್ನೋದನ್ನ ನೀವೇ ಹೇಳ್ಬಿಡ್ರಿ. ಸುಮ್ಮನೆ ನಾವ್ ಹೇಳೋದು ಬೇಡ, ಅವ್ರು ಹೇಳೋದು ಬೇಡ. ನೀವೇನೆ ಇದನ್ನ ಕಲ್ಲಂಗಡಿ ಹಣ್ಣುನ ಕೆಜಿಗೆ ಎಷ್ಟಕ್ಕೆ ಹಾಕೊಂತೀರಾ ಅಂತ ಹೇಳಿ ಸ್ವಾಮಿ ನೀವೇನೆ. ನೋಡ್ರಪ್ಪ ಮೂರ್ತಪ್ಪ, ಭೀಮಣ್ಣ, ಚಂದ್ರಪ್ಪ, ಇಲ್ಲೇ ನಿಮ್ಮೂರ ಪಕ್ಕದಾಗೇನೆ 22 ರೂಪಾಯಿ ಹಂಗೆ ಕೆ ಜಿಗೆ ಕಲ್ಲಂಗಡಿನ ಕಟ್ ಮಾಡಿದ್ದೀನಿ ಕಣ್ರಪ್ಪ. ಏನೋ ಒಂದು ಒಟ್ಟು ಈ ಕಲ್ಲಂಗಡಿ ಹಣ್ಣು ಚೆನ್ನಾಗಿರೋದ್ರಿಂದ 1 ರೂಪಾಯಿ ಹೆಚ್ಚಾಗಿ ಹಾಕಿ 23 ರೂಪಾಯಿ ಹಂಗೆ ಕಲ್ಲಂಗಡಿನ ಕಟ್ ಮಾಡ್ತೀನಿ ಕಣ್ರಪ್ಪ. ಅದ್ರ ಮೇಲೆ ನನಗೂ ಆಗಲ್ಲ ಕಣ್ರಪ್ಪ. ನೀವೇ ಇನ್ನೊಂದು ಮಾತು ಯೋಚನೆ ಮಾಡಿ ಹೇಳ್ರಪ್ಪ. ಏನ್ ಸ್ವಾಮಿ ಹಿಂಗೆ ಹೇಳ್ತೀರಾ? ನಾವು 33 ರೂಪಾಯಿ ಹೇಳಿದ್ರೆ ನೀವು 23 ರೂಪಾಯಿ ಹೇಳ್ತೀರಲ್ಲ ಸ್ವಾಮಿ. ನಮಗೂ ನಿಮಗೂ 10 ರೂಪಾಯಿ ಡಿಫ್ರೆನ್ಸ್ ಇಟ್ಕೊಂಡು ಹೇಳ್ತಾ ಇದ್ರಲ್ಲ ಸ್ವಾಮಿ. ಒಸಿ ನೀವೇ ಹೇಳ್ರಿ ಸ್ವಾಮಿ. ಆಟ್ ಕಮ್ಮಿ ನಾವ್ ಹೆಂಗ್ ಕೊಡಕ್ಕಾಗ್ತೈತೆ ಹೇಳ್ರಿ. ರೈತರು ಬೆಳೆಯೋದು ಎಷ್ಟು ಕಷ್ಟ ಇರ್ತೈತೆ ಸ್ವಾಮಿ. ಒಟ್ಟು ನೀವು ಅರ್ಥ ಮಾಡ್ಕೇಳ್ರಿ. ಅಷ್ಟು ಕಮ್ಮಿ ಕೊಡಕ್ ಆಗಕ್ಕಿಲ್ಲ ಸ್ವಾಮಿ. 23 ರೂಪಾಯಿ ಅಂತಂದ್ರೆ 10 ರೂಪಾಯಿ ವೇರಿಯೇಷನ್ ಐತಲ್ಲ ಸ್ವಾಮಿ. ಆಗಲ್ಲ ಸ್ವಾಮಿ. ಏನೋ ಇನ್ನೊಂದು ರೂಪಾಯಿ 2 ರೂಪಾಯಿನಾಗೆ ಇದ್ರೆ ಏನೋ ಒಂದು ಒಟ್ಟು ಮಾತಾಡ್ಬೋದು. ನೀವು ನೋಡಿದ್ರೆ 10 ರೂಪಾಯಿನಾಗೆ ಅಲ್ಲಿ ಇಲ್ಲಿ ಇದ್ದೀರಾ ಸ್ವಾಮಿ. ಆಗಲ್ಲ ಸ್ವಾಮಿ ಅಷ್ಟು ಕಮ್ಮಿ ಕೊಡಕ್ಕೆ. ನೋಡಪ್ಪ, ಹೊಸಿ ರೈತರದು ಕಷ್ಟ ಇರ್ತೈತೆ ಕಣಪ್ಪ. ಅವರು 33 ರೂಪಾಯಿ ಕಮ್ಮಿ ಕೊಡೋಕ್ಕಿಲ್ಲ ಅಂತಾರೆ. ನೀನು ನೋಡಿದರೆ 23 ರೂಪಾಯಿ ಕೇಳ್ತಾ ಇದೀಯಾ. ಹೊಸಿ ನೀನೇ ನೋಡಿ ಒಂದು ವ್ಯವಹಾರನ ಕುದುರಿಸ್ಕೋಬೇಕಪ್ಪ. ಏನೋ ರೂಪಾಯಿ 2 ರೂಪಾಯಿನಾಗಿದ್ರೆ ಬಗೆಹರಿಸ್ಬೋದು. ನಿಮಗೂ ಅವ್ರಿಗೂ 10 ರೂಪಾಯಿ ಡಿಫ್ರೆನ್ಸ್ನಾಗ ಐತೆ. ಹೊಸಿ ನೀನೇನೆ ಇನ್ನೊಂದು ಮಾತು ಹೇಳು. ಪಾಪ ರೈತರು ಬೆಳೆಯೋದು ತುಂಬ ಕಷ್ಟ ಇರ್ತೈತಿ. ನೋಡಿ ಮೂರ್ತಪ್ಪ, ನಾನು 25 ರೂಪಾಯಿ ಹಂಗೆ ಫೈನಲ್ಲಾಗಿ ಕಲ್ಲಂಗಡಿನ ಕಟ್ ಮಾಡ್ತೀನಿ. ಇದ್ರ ಮೇಲೆ ರೇಟ್ ಇಡೋಕ್ಕೂ ನನ್ನ ಕೈಲಿ ಆಗಲ್ಲಪ್ಪ. ಅವ್ರು ಕೇಳಿ ನೋಡು 25 ರೂಪಾಯಿ ಹಂಗೆ ಕೆ ಜಿಗೆ ಈ ಕಲ್ಲಂಗಡಿನ ಕೊಡ್ತಾರ ಅಂತ. ಅದ್ರ ಮೇಲಾದರೆ ನನಗೆ ಬೇಡ ಮೂರ್ತಪ್ಪ. ಚಂದ್ರಣ್ಣಯ್ಯ, ಭೀಮಣ್ಣಯ್ಯ, ಇವರು 25 ರೂಪಾಯಿಗೆ ಫೈನಲ್ಲಾಗಿ ಕಲ್ಲಂಗಡಿನ ಕೆ ಜಿಗೆ ಕಟ್ ಮಾಡ್ತಾರಂತಪ್ಪ. ಅದ್ರ ಮೇಲಾದರೆ ಆಗಲ್ಲ ಅಂತಾರಪ್ಪ. ನೋಡ್ರಿ, ನಿಮಗೆ ಗಿಟ್ಟಿದ್ರೆ ನೀವು ಕೊಡ್ರಿ. ಇಲ್ಲ ಇನ್ನೂ ರೇಟಿಗೆ ಮಾರ್ತೀವಿ ಎಂಬುದಾದರೆ ಇಕ್ಕಳ್ರಿ, ಇನ್ನೂ ಯಾರನ್ನ ಬತ್ತಾರೆ ಕೊಡ್ಮೇನ್ರಿ ಬೇಕಾರೆ. ನೋಡ್ರಿ ನಿಮ್ಮ ಅನುಕೂಲ. ನಿಮಗೆ ವ್ಯಾಪಾರ ಕುದುರಿದ್ರೆ ಕೊಡ್ರಪ್ಪ. ಇಲ್ಲಾಂದರೆ ಇನ್ನೂ ಒಬ್ಬರ ಇಬ್ಬರ ಯಾರಿಗಾನ ತೋರಿಸ್ರಿ. ಹಂಗೂ ಅವ್ರಿಗೆ ಯಾರಿಗಾನ ರೇಟ್ ಗೆತ್ತಿದ್ರೆ ಅವ್ರಿಗೆ ಕೊಡ್ಮೇನ್ರಿ ಬೇಕಾರೆ. ಅಲ್ಲ ಕಣ ಮೂರ್ತಪ್ಪ, 25 ರೂಪಾಯಿ ಅಂತಾರಲ್ಲ ಮೂರ್ತಪ್ಪ. ಅಲ್ಲಿ 7 ರೂಪಾಯಿ 8 ರೂಪಾಯಿ ಕೆ ಜಿಗೆ ಬಿಡ್ಬೇಕಪ್ಪ ನಾವು. ಹೆಂಗಾಗ್ತೈತೆ ಹೇಳು ಮೂರ್ತಪ್ಪ. ನೋಡಪ್ಪ, ನಮಗೂ ಬೇಡ ಅವ್ರಿಗೂ ಬೇಡ. ಬರಾಬರಿ 30 ರೂಪಾಯಿ ಹಂಗೆ ಹಾಕ್ಕೊಂಡು ಕಲ್ಲಂಗಡಿನ ಕಟ್ ಮಾಡೋಕೆ ಹೇಳಪ್ಪ ಕೆ ಜಿಗೆ. ಅದ್ರ ಒಳಕಂದ್ರೆ ನಮ್ಮ ಕೈಲೂ ಕೊಡೋಕ್ಕಾಗಲ್ಲಪ್ಪ. ಅವ್ರಿಗೂ ಅಷ್ಟೇ 30 ರೂಪಾಯಿ ಹಂಗೆ ಕೆ ಜಿಗೆ ಕಟ್ ಮಾಡಿದ್ರೆ ಗಿಟ್ಟಿದ್ರೆ ಅವ್ರು ತಗೊಂಬಕ್ಕೆ ಹೇಳಪ್ಪ. ಇಲ್ಲ ಅಂದರೆ ನಾವು ಅದ್ರೊಳಗಂದ್ರೆ ನಾವು ಕೊಡಲ್ಲ ಕಣ ಮೂರ್ತಪ್ಪ. ಹ್ಞೂ ಕಣ ಮೂರ್ತಪ್ಪ, ನಾನು ಈ ಮಾತು ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದ್ರೆ ವ್ಯಾಪಾರಕ್ಕೆ ಬಂದಾಗ ರೂಪಾಯಿ 2 ರೂಪಾಯಿ ಇಲ್ಲ ಅವ್ರದ್ದು ಹೋಗ್ಬೋದು, ಇಲ್ಲ ಇವ್ರದ್ದು ಹೋಗ್ಬೋದು. ಅದನ್ನೆಲ್ಲ ಹಿಡಿದು ಮಾತಾಡೋಕ್ಕಾಗಲ್ಲ. 30 ರೂಪಾಯಿ ಹಂಗೆ ಫೈನಲ್ ಆಗಿ ಕೆ ಜಿಗೆ ಕಲ್ಲಂಗಡಿನ ಕಟ್ ಮಾಡ್ತಾರ ಕೇಳು ಮೂರ್ತಪ್ಪ. ನೋಡಪ್ಪ, ಏನು ಮಾಡ್ತೀಯ ಇವಾಗ? ಕೆ ಜಿಗೆ 30 ರೂಪಾಯಿ ಅವ್ರು ಕಮ್ಮಿ ಆಗೋಕ್ಕಿಲ್ಲ ಅಂತಾರೆ. ನೋಡು, ನಿನಗೆ ಗಿಟ್ಟಿದ್ರೆ ನೀನು ತಕ. ಅವ್ರು ಹೇಳ್ತಿರೋದು ಅದನ್ನೇ. ಅವ್ರಿಗೆ ಏನಾನ ಗಿಟ್ಟಂಗಿದ್ರೆ ತಗೊಂಬಕ್ಕೆ ಹೇಳಪ್ಪ. ಇಲ್ಲಾಂದ್ರೆ ಅದ್ರೊಳಕಂದ್ರೆ ನಾವು ಕೊಡೋದೇ ಇಲ್ಲ ಅಂತ ಹೇಳ್ತಾರಪ್ಪ. ನೋಡಿ ಏನು ಮಾಡ್ತೀಯ? ಇಲ್ಲ ಕಣ್ಮೂರ್ತಪ್ಪ, ಹಂಗಾದ್ರೆ ನಮಗೆ ಕೆ ಜಿಗೆ 30 ರೂಪಾಯಿ ಹಂಗಾದ್ರೆ ಬೇಡ ಕಣ್ಮೂರ್ತಪ್ಪ. ನಮಗೆ ಆ ರೇಟು ಗಿಟ್ಟಲ್ಲ. ಅವ್ರು ಯಾರನ್ನ ಬೇರೆ ಬಂದರೆ ಕೊಟ್ಕೊಂಬ್ಲಿ ಹೇಳು ಬೇಕಾರೆ. ನಮಗೇನು ಬೇಡ ಕಣ ಮೂರ್ತಪ್ಪ. ಸರಿ ಬಿಡೋಣ ಹಂಗಾರೆ. ಹೇಳ್ತೀನಿ ಹೇಳೋದನ್ನ ಅವ್ರಿಗೆ. ಏನಂತಪ್ಪ ಮೂರ್ತಪ್ಪ, ಏನು ಹೇಳಿದ್ರು ಅವ್ರೀಗ? ಅದೇ ಕಣ್ಚಂದ್ರಣ್ಣಯ್ಯ, ಅವರು ಆ ರೇಟ್ ಇಕ್ಕೋಕ್ಕಾಗಲ್ಲ, ನಮಗೇನು ಗಿಟ್ಟಲ್ಲ. ಹಂಗಾರೆ ಆ ರೇಟಿಗೆ ನಮಗೆ ಬೇಡ ಅಂತ ಹೇಳ್ತಾರೆ ಕಣ ಚಂದ್ರಣ್ಣಯ್ಯ, ಭೀಮಣ್ಣಯ್ಯ. ನೋಡ್ರಿ ಏನು ಮಾಡ್ತೀರಾ? ಸರಿ ಬಿಡ ಮೂರ್ತಪ್ಪ. ನಿನಗೂ ಗೊತ್ತಿಲ್ಲದು ಏನಿಲ್ಲ ಕಣ್ಲಾ ಮೂರ್ತಪ್ಪ. ಇದನ್ನೆಲ್ಲ ಬೆಳೆಯೋಕ್ಕೆ ನಾವು ಏಟೊಂದೆಲ್ಲ ಹಣ ಖರ್ಚು ಮಾಡಿರ್ತೀವ ಮೂರ್ತಪ್ಪ. ಒಟ್ಟು ಆ ಖರ್ಚನ್ನ ಹುಟ್ಟಿಸ್ಕೊಂಬನ ಅಂತ ಕಣ್ಲ. ನಮಗೂ 30 ರೂಪಾಯಿ ಒಳಕ್ಕೆ ಕೊಡೋಕೆ ಆಗಕ್ಕಿಲ್ಲ ಕಣ್ಲ ಮೂರ್ತಪ್ಪ. ಹಂಗಂತ ಹೇಳಿ ಕಳಿಸ್ಲಾ ಮೂರ್ತಪ್ಪ ಅವ್ರಿಗೆ. ಸರಿ ಕಣ, ಆಯ್ತು ಹೇಳು, ಹೇಳ್ತೀನಿ. ನೋಡಿ ಇವರೇ, 30 ರೂಪಾಯಿ ಒಳಗೆ ಕೆ ಜಿಗೆ ಕಲ್ಲಂಗಡಿ ಅವ್ರು ಕೊಡಲ್ಲಂತೆ. ನೋಡಿ 30 ರೂಪಾಯಿ ಹಾಕ್ಯಂಬೋದಾದ್ರೆ ಹಾಕೇಳ್ರಿ. ಇಲ್ಲಾಂದರೆ ಅದ್ರ ಮೇಲೆ ಅವ್ರು ಆಗಲ್ಲ ಅಂತ ಹೇಳ್ತವ್ರೆ. ಬಿಡಿ ಮೂರ್ತಪ್ಪ, 30 ರೂಪಾಯಿ ಹಂಗೆ ನಮಗೇನು ಗಿಟ್ಟಾಕಿಲ್ಲ. ಬೇಡ ಬಿಡಿ ಮೂರ್ತಪ್ಪ, 30 ರೂಪಾಯಿ ಹಂಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರೈತರದು ಏನೆಲ್ಲ ಕಷ್ಟ ಇರ್ತೈತೆ ಅಂತ. ನಮ್ಮ ರೈತರು ಬೆಳೆಯೋದು ಒಂದಾದರೆ ಮಾರೋದು ಇನ್ನೊಂದಾಗುತ್ತೆ ವೀಕ್ಷಕರೇ. ಇದು ರೈತರದು ಕಷ್ಟ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ವೀಕ್ಷಕರೇ. ಇದು ಹಳ್ಳಿ ಜಾಣಾರು ಅಂತ ಚಾನಲ್ಲು ವೀಕ್ಷಕರೇ. ದಯವಿಟ್ಟು ಇನ್ನು ಯಾರ್ಯಾರು ಈ ಹಳ್ಳಿ ಜಾಣಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲೋ ಎಲ್ಲರೂ ಬೇಗ ಸಬ್ಸ್ಕ್ರೈಬರ್ ಆಗಿ. ಇದು ಹಳ್ಳಿ ರೈತರ ಮಾತುಕತೆ ಭಾಗ 21. ಇದರ ಮುಂದುವರಿದ ಭಾಗ 22ರಲ್ಲಿರುತ್ತದೆ ನೋಡಿ.